ಎಲ್ಲರಿಗೂ ಶುಭ ಸಂಜೆ. ಮಾಧ್ಯಮ ಮಿತ್ರರೇ, ಚಿತ್ರತಂಡದ ಎಲ್ಲ ಕಲಾವಿದರೇ, ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು. ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು, ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನಿಸುತ್ತೆ ವೆಂಕಟೇಶನ್ ಬಗ್ಗೆ. ಒಂದು ಹಂತಕ್ಕೆ ಇಂತಿ ನಿನ್ನ ಭೈರ ಸಿನಿಮಾ ರಿಲೀಸ್ ಆದಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ. ಆದರೂ ಕೂಡ ನಾನು ಮಾತಾಡಿ ಅದಕ್ಕೆಲ್ಲಪ್ಪ ನೀನು ಬಂದಿರೋದು, ಬದುಕಬೇಕು, ಈಜಬೇಕು, ಈ ಸಮುದ್ರ ಇದು. ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂಥ ಸಿನಿಮಾ. ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು. ಸೊ ಅದಾದಮೇಲೆ 2 ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು, ಎಲ್ಲಿ ಧೈರ್ಯ ಬಂದ್ಬಿಡ್ತು ಅನ್ನೋ ಅಂತ. ಸೊ ಹಾಗಾಗಿ ಸತತವಾಗಿತ್ತು. ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನಿಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ. ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ. ಸೊ ನಿನ್ನ ಧೈರ್ಯವನ್ನು ನಾನು ಮಿಸ್ತೀನಪ್ಪ, ಹಾಗೇ ಇರಬೇಕು. ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ. ಸೋತರೂ ಕೂಡ, ಸಾಯ್ಬೇಕು ಅಂತ ಅನಿಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು. ಸೊ ವೆಂಕಟೇಶನ MLA ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗಬೇಕು. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ. ಸೊ ಇಂತಹ ಸಾಮಾಜಿಕ ವಿಚಾರಗಳು, ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗಬೇಕು. ಆಗ ಜನಕ್ಕೆ ಕಾಲಕ್ಕೆ ತಲುಪ್ತಾ ಹೋಗುತ್ತೆ. ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದೇನೆ. ಸೊ ನಿಮ್ಮೆಲ್ರಿಗೂ ಶುಭವಾಗಲಿ. ನಾನು ಇಂತಿ ಭೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ, ಆ ಡೈರೆಕ್ಟರ್ಲಿ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ. ಸೊ ಇವತ್ತು ಪುನಃ ಇಬ್ಬರು ಜೋಡೆತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ. ಸೊ ಈ ಸಿನಿಮಾಗೆ ಶುಭವಾಗಲಿ. ಮೈ ನೇಮ್ ಇಸ್ KD ಯಶಸ್ವಿ ಆಗಲಿ. ಅಲ್ಲಿಗೆ ಎಲ್ರಿಗೂ ಕ್ಷಮೆ ಯಾಚಿಸ್ತೇನೆ, ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದಿದ್ದು. ನಾನು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ. ಈಗ ನಮ್ಮ ಫಿಲ್ಮ್ ಚೇಂಬರ್ದು ಎಲೆಕ್ಷನ್ ಕೂಡ ಇದೆ, ಅದಕ್ಕೆ ಟೆಂಪಲ್ದಲ್ಲಿ ಇರಬೇಕಲ್ಲ, ಹೋಗಿದ್ದೆ. ಸೊ ಹಂಗಾಗಿ ಲೇಟ್ ಆಯಿತು, ಕ್ಷಮೆ ಇರಲಿ. ಈಗ ನಮ್ಮ ದೇಶಿ ವೆಂಕಟೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ ಬಗ್ಗೆ. ಇಂತಿ ನಮ್ಮ ಭೈರ ಅನ್ನೋ ಪಿಕ್ಚರು ಸಾಕಷ್ಟು, ಯಾಕಂದರೆ ನಮ್ಮ ಕನಕಪುರ ಹುಡುಗನೇ ನಮ್ಮ ಗೌಡ. ಆವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ. ಆಮೇಲೆ ಸರಿ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ ದೇಶಿ ವೆಂಕಟೇಶ್ವರ್ ಹೇಳ್ದಂಗೆ ಈ ಥರ ಮೈ ನೇಮ್ ಇಸ್ KD ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದು ಕೊಟ್ಟ ದೇಶಿ. ನಾನು ಆಶ್ಚರ್ಯ, ಏನಪ್ಪ ನೀನು ಏನು ಹಿಂಗೆ ಕತೆ ಹಿಂಗೆ ಅಂತೇಳಿ ಅಂತ. ಸರ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಹೆಂಗೆ ಬಟ್ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವನು ಸಖತ್ ಕಾನ್ಫಿಡೆನ್ಷಿಯಲ್ ಹುಡುಗ, ಅವನು ತುಂಬಾ. ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ. ಬಟ್ ಭಾಳ ಖುಷಿ ಆಯಿತು. ಅದು ಕೂಡ ಇವತ್ತೇನು ಅಲ್ಲಿಂದ ನಾನು ಕಳಿಸ್ಬಿಟ್ಟು ಇಮೇಲ್ ಬರ್ತೀನಿ. ಆ ಒಂದು ಪ್ರೀತಿಗೆ ಬಂದಿದ್ದೀನಿ, ಚೆನ್ನಾಗಿ ಬಂದಿದೆ ವೆಂಕಟಾರ್ಯನ್. ಆಮೇಲೆ ಸರ್ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ, ಭಾಳ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾವು ಇಂತಿ ನಿಮ್ಮ ಭೈರ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಥಿಯೇಟರ್ ಅಷ್ಟು ನಾವೇ ಅದನ್ನು ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡಲಿಲ್ಲೋ ಗೊತ್ತಾಗಲಿಲ್ಲ. ಕೋವಿಡ್ ಬಂದ್ಬಿಡ್ತು. ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಥರ OTT ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಇದಾಗಲಿಲ್ಲ. ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು. ಸರಿ ಹೋಗ್ಬಿಟ್ಟು ಕೊಟ್ವಿ, ಅವ್ರಿಗೆ ಒಂದು ಅಮೌಂಟು ಕೊಟ್ಬಿಟ್ವಿ. ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು. ಅವ್ರು ಫುಲ್ ಖುಷಿ ಆಗಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಹೆಂಗಾರು ಕೊಟ್ಬಿಟ್ಟಿದ್ದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಸರ್ ಅಂತ ಹೇಳಿದ್ವಿ. ಸರಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು. ಒಂದೇ ತಿಂಗಳಲ್ಲಿ ಒಂದು 4 ಮಿಲಿಯನ್ ಹೋಗ್ಬಿಡ್ತು. ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು, ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೊಂದು ಇದು ಕೊಟ್ಬಿಡ್ತು. ಸರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಫೋನ್ ಮಾಡ್ದೆ ನನಗೆ, ಈ ಥರ ಆಯಿತು ಸರ್ ಅಂತ. ಸರಿ ಅಂದ್ಬಿಟ್ಟು ಒಂದು 3-4 ಇಯರ್ಸ್ ಹಂಗೆ ಬಿಟ್ಬಿಟ್ವಿ.
ಆಮೇಲೆ ತಿರ್ಗಿ ಕಾಲ್ ಮಾಡ್ದೆ ನನಗೆ ವೆಂಕಟು. ಮಾಡಿಬಿಟ್ಟು ಸರಿ ಹಿಂಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ, ಬೇಡ ಕಣ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ, ಈಗ ಬಂದಿರೋ ದುಡ್ಡು ಸಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ. ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ. ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ. ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಓಕೆ, ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ಥರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಹೇಳ್ದ. ನಿನ್ನ ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್, ಅಷ್ಟು ತುಂಬ ಖುಷಿ ಆಯಿತು. ಯಾವುದೇ ಥರ ಒಂದು ಟೆಕ್ನಿಷಿಯನ್ಗಾಗಲಿ ಆರ್ಟಿಸ್ಟ್ಗೆ ಆಗಲಿ ಒಂದು ಯಾರು ಕೂಡ ಒಂದು ಬಗ್ಗೆ ಮಾತಾಡಲಿಲ್ಲ, ಪೇಮೆಂಟ್ ಆಗಲಿ ಯಾವುದೇ ಆಗಲಿ. ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ್ಟ. ನನಗೂ ಈಸಿ ಆಯಿತು ಈಗ ಮಾಡೋಕ್ಕೆ. ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈ ನೇಮ್ ಇಸ್ KD ಅಂತ ಹೇಳ್ದ. ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ದುಡ್ಡು ಬೇಕಾಗಿರುತ್ತೆ. ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ, ಎಲ್ಲೂ ಆಗಲ್ಲ ಅವ್ನಿಗೆ. ಈಗ MLA ಅಂದರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು, ನಿಮ್ಗೆ ಏನೇ ಸಹಾಯ ಬೇಕಂದ್ರೆ ನನ್ನ ಹತ್ರ ಬನ್ರಪ್ಪ ಅಂತ. ಸೊ ಆ ಹುಡುಗ ಚಿಕ್ಕ ಹುಡುಗ ಇದ್ದಾನೆ, ಏನು ಮಾಡ್ತಾನೆ ಅದನ್ನು ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ. ಇವಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲೋ ಕೇಳ್ತಾನೆ. ಅದು ಎಲೆಕ್ಷನಲ್ಲಿ ಹೇಳಿದ್ಗೆಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಒದ್ದು ಕಳಿಸ್ಬಿಡ್ತಾನೆ. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು, ಆದರೆ MLA ಆಗಲೇಬೇಕು ಅಂತ ಹೇಳ್ತಾನೆ. ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ MLA ಆಗೋಕ್ಕೆ, ಅಥವಾ ಯಾವ್ಯಾವ ಥರ ಲೀಡರ್ಶಿಪ್ಪಿಂದ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ. ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ. ಅಂದರೆ ಒಬ್ಬ ಹಳ್ಳಿ ಹುಡುಗ, ಅವ್ರ ತಾಯಿಗೆ ಹುಷಾರಿರಲ್ಲ, ತೀರೋಗ್ಬಿಡ್ತಾರೆ, ಯಾರೂ ಸಪೋರ್ಟ್ ಮಾಡಿಲ್ಲ. ಬಟ್ ದುಡ್ಡೇನೇ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದರೆ ದುಡ್ಡಿಲ್ಲ ಅಂದರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ. ಇದು ಕತೆ. ಪಾಸಿಟಿವ್ ಸಿನಿಮಾ ನೋಡ್ಬೇಕು ಸರ್, ಎಲ್ಲ ಇಲ್ಲೇ ನೋಡ್ಬಿಟ್ಟು ಏನು ಹೇಳ್ತಾರೆ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ ಮತ್ತು ವೆಂಕಟೇಶ್ ಸರ್ಗೆ ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಪಾಂಡೆ ಸರ್ ಅವ್ರಿಗೆ. ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಈ SSKB ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಅವರೆಲ್ಲ ಅವ್ರ ಆ್ಯಕ್ಚುಲ್ ಮನೆ ಮಗಳು ಥರ ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು. ವೆಂಕಟೇಶ್ವರ್ ಪಾಪ ಅವ್ರಿಗಷ್ಟು ನಾಲೆಡ್ಜ್ ಇಲ್ಲ. ಏನಂದರೆ ಪಾಸಿಟಿವ್ ಆಗಿ ಹೇಳಬೇಕು. ಕಷ್ಟಗಳು ಎಲ್ಲರಿಗೂ ಇರ್ತದೆ, ಎಲ್ಲರಿಗೂ ಇಲ್ಲಿರೋರಿಗೆಲ್ಲರಿಗೂ ಇರುತ್ತೆ ಕಷ್ಟ. ಅದು ಮುಖ್ಯ ಅಲ್ಲ, ನೀವೇನು ಸಾಧನೆ ಮಾಡಿದ್ದೀರ ಅನ್ನೋದು ಮುಖ್ಯ ಅಲ್ವಾ, ಅದು ಮುಖ್ಯ. ಏನಂದರೆ ಅವರು ಒಂದ್ಸರಿ ಇದು ಕಂಟಿನ್ಯೂಸ್ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರು. ಅವತ್ತು ನನ್ನ ನೆಸೆಸಿಟಿನೇ ಇರಲಿಲ್ಲ, ಏನೋ ಫಿಲ್ಮ್ ತೋರಿಸ್ತಾರೆ ಅಂತ. ಏನು ನನ್ನ ಕೆಲಸ ಇರಲಿಲ್ಲ, ಅದು ಆಯಿತು. ಓಕೆ ಸರ್, ನಾನು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಡ್ರಾಮಾ ಆರ್ಟಿಸ್ಟು. ಪ್ರಚಂಡ ರಾವಣ ಅಂತ ಒಂದು ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ. ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾಯಿದ್ದೆ. ನಮಗೂ ಏನೋ ಆ ದೇವ್ರ ಭಗವಂತ ಸ್ವಲ್ಪ ಇನ್ನೂ ಕಂಡುಬಿಡಲಿಲ್ಲ. ಇದರಲ್ಲೇನೋ ಅವರು ಒಂದು ಇದರಿಂದ ಡೈರೆಕ್ಟ್ರ್ ಇದ್ದಾರಲ್ಲ ಚಿಕ್ಕವರು, ಅವರು ನನಗೆ ಕರೆದು ಅವಕಾಶ ಕೊಟ್ಟರು. ಆಮೇಲೆ ಅವರು ವೆಂಕಟು ಅಷ್ಟೇ ಮಾಡಿ ಇದನ್ನು ಅಂತ ಅಂದ್ಬಿಟ್ಟು ಅವರು ಒಂದು ಸಹಕಾರ ಕೊಟ್ಟು ಎಲ್ಲ ಒಂದು ಇದರಲ್ಲಿ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಯಾರು ಕಲಾವಿದರು ಮತ್ತು ದೊಡ್ಡವರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡುಮಾ ವಿಶ್ವಾಸ್. ನಾನು ಇದರಲ್ಲಿ ವಿಲನ್ ಫ್ರೆಂಡಾಗಿ ಮಾಡಿದ್ದೀನಿ. ಒಬ್ಬ ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡಾಗಿ ಇರಬೇಕಂತೇನಿಲ್ಲ. ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲೊಂದು ಮಜಾ ಮಾಡಿಕೊಂಡು ಒಂದು ಪಂಚಸ್ಗಳು ಕೊಟ್ಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದಷ್ಟು ದಿನಗಳ ಕಾಲ ಮಜವಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಚಾನ್ಸ್ ಕೊಟ್ಟರಿಗಿರೋ ತುಂಬ ಥ್ಯಾಂಕ್ಸ್. ಸ್ವಲ್ಪ ಜಾಸ್ತಿ ಮಾತಾಯಿತು ಅನಿಸುತ್ತೆ. ಥ್ಯಾಂಕ್ ಯು. ಈ ಒಂದು ಚಿತ್ರದಲ್ಲಿ ನಾನು ಖಳನಾಯಕ ಪಾತ್ರ ಮಾಡಿದ್ರೆ ವಿಲನ್ನು. ಸೊ ಒಂದು 3 years ಬ್ಯಾಕ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಸೊ ಆ ಟೈಮಲ್ಲಿ ನಮಗೆ ಸಿನಿಮಾ ಹೊಸ್ತು.
ಆ ಟೈಮಲ್ಲಿ ನಮ್ಮ ಚಿಕ್ಕು ಸರ್ ಕರೆದು ಚಾನ್ಸ್ ಕೊಟ್ಟರು, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಯಾಕಂದರೆ ನಮ್ಮ ರೈಟ್ರಿಗೆ ಅಂದರೆ ಹೀರೋಗೆ ಒಳ್ಳೆ ರೈಟಿಂಗ್ ಸ್ಕಿಲ್ ಇದೆ. ಡೈಲಾಗ್ಸ್ ಎಲ್ಲ ನಾವು ನೋಡಿದ್ದೀವಲ್ಲ, ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ. ಮತ್ತು ಒಂದು ಮೆಸೇಜ್ ಇದೆ, ತಾಯಿಗೆ ಎಷ್ಟು ಬೆಲೆ ಕೊಡಬೇಕು, ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಅನ್ನೋದೊಂದು ತೋರಿಸ್ಕೊಂಡಿದ್ದಾರೆ. ಸೊ ಸಿನಿಮಾಗೆ ಒಳ್ಳೇದಾಗಲಿ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ರಿಟರ್ನ್ ಸಿಗಲಿ, ಒಂದು ಹಿಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಮೊದಲನೇದಾಗಿ ವೇದಿಕೆಯಲ್ಲಿರೋ ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ. ಸೊ ನಾನು ತುಂಬ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರ. ಓಕೆ ಈಗ ಸ್ವಲ್ಪ ಎಲ್ಲ ಮಾತುಗಳು ಎಲ್ಲ ಆಯಿತು. ಸೊ ಒಂದೇನಂತಂದರೆ, ಒಂದು ಸಣ್ಣ ವಿಷಯ, ಸುಮಾರು 2 ಕೋಟಿ 3 ಕೋಟಿ ಅಥವಾ 4-5 ಕೋಟಿ ಹಾಕಿ ಮಾಡಿದ್ರು ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಾಗಿ ಅದನ್ನು ರೀಚ್ ಮಾಡೋಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನಕ್ಕೆ ಬರಲ್ಲ, ಆಯಿತಾ. ಅದರಲ್ಲಿ ನಾನು ಕೂಡ ಎಷ್ಟೊಂದು ನೋಡಿದ್ದೀನಿ, ಆಗಿದೆ. ಅಂಥದ್ರಲ್ಲಿ ಓಕೆ ಇವರೆಲ್ಲ ಸ್ವಲ್ಪ ನಿಜ, ನಮಗೂ ಒಂದು ಸ್ವಲ್ಪ ಬಿಗಿನಿಂಗಲ್ಲಿ ನೀವು ಒಂದು 2 ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನ್ನಿಸ್ತು ಅಂದ್ರೆ ನಾವು ಇಡೀ ಫಿಲಮ್ ಕೆಲಸ ಮಾಡಿದ್ದೀವಿ ಇವ್ರ ಜೊತೆ. ಅಂದರೆ ಪಾಸಿಟಿವ್ ಆಗಿ ಹೇಳ್ತಾ ನಾನು ಹೇಳಿದ್ದೀನಿ, ಸರ್ ನೀವು ಮಾತಾಡೋದು ನಮ್ಗೆ ಯಾಕೋ ಒಂಥರ ಅನ್ನಿಸ್ತಿದೆಯಲ್ಲ ಇದೇನು ಅಂತ. ಆಮೇಲೆ ಅವ್ರ ನೇಚರ್ ಇರೋದೇ ಹೆಂಗೆ, ತುಂಬ ಒಳ್ಳೆ ಮನುಷ್ಯ ಆ್ಯಂಡ್ ಡೈರೆಕ್ಟ್ರು ಕೂಡ ಎಲ್ಲ ಅಂದರು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ. 4 ಸಾಂಗ್ಸ್ ಇದೆ. ಒಂದು ಪುನೀತ್ ರಂಗಸ್ವಾಮಿ ಅವರು ಬರೆದಿದ್ದಾರೆ, ಏಳುಮಲೆ ಡೈರೆಕ್ಟ್ರು, ಆ್ಯಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಆ್ಯಂಡ್ ನಾನು ಒಂದು ಬರೆದಿದ್ದೀನಿ, ಇನ್ನೊಂದು ಮನು ದೇವರಹಳ್ಳಿ ಅಂತ ಬರೆದಿದ್ದಾರೆ. ಸೊ ಈ 4 ಸಾಂಗ್ಸ್ ಇದೆ. ಸೊ ಸಾಂಗ್ಸ್ ರಿಲೀಸ್ ಆದಮೇಲೆ ಕೇಳಿ. ಸೊ ಕೇಡಿ, ಚಿಕ್ಕ ಕೇಡಿ ಆದರೂ ಒಂದೇ, ದೊಡ್ಡ ಕೇಡಿ ಆದರೂ ಒಂದೇ, ಕೇಡಿ ಯಾವತ್ತಿದ್ರು ಕೇಡಿನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚೆನ್ನಾಗಿದೆ ಫಿಲಮ್ಮು. ಕಂಪ್ಲೀಟಾಗಿ ಸ್ಟೋರಿ ಕೇಳಿದಾಗ ಓ ಇಂಥವರು ಇಂಥ ಸಾಧನೆ ಮಾಡ್ಬೋದಾ ಅಂತ. ಆ್ಯಕ್ಚುಲಾಗಿ ಸಿನಿಮಾ ಅಂತಲೇ ನಿಜವಾಗ್ಲೂ ಲೈಫಲ್ಲೂ ಸುಮಾರು ಜನ ಕೇಡಿಗಳೇ ಆಗಿದ್ದಾರೆ, ಹೇಳೋಕ್ಕವಲ್ಲ. ಸೊ ಆ ಥರ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಹತ್ರನೇ ಇದೆ ಸ್ಟೋರಿ ಮತ್ತು ಇದೆಲ್ಲ. ನನ್ನ ಕೆಲಸನೂ ನೀಟಾಗಿ ಮಾಡಿದ್ದೀನಿ. ಸೊ ನೀವೆಲ್ಲ ಸಾಂಗ್ಸ್ ಕೇಳಿ, ಕಮರ್ಷಿಯಲಾಗೇ ಬಂದಿದೆ ಸಾಂಗ್ಸು, ಪ್ರತಿಯೊಂದಕ್ಕೂ ಪಾಪ ಎಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಬಂದಮೇಲೆ ನೀವೆಲ್ಲ ಕೇಳಿ. ಥ್ಯಾಂಕ್ ಯು.